ದೆಹಲಿಯ ಇಸ್ರೇಲ್ ರಾಯಭಾರಿ ಕಚೇರಿಯ ಬಳಿ ಬಾಂಬ್ ಸ್ಫೋಟ ಆಗಿದೆ. ಸಂಜೆ 5:40 ಸುಮಾರಿಗೆ ಪೊಲೀಸರಿಗೆ ಬಾಂಬ್ ಕರೆ ಬರುತ್ತೆ. ರಾಯಭಾರಿ ಕಚೇರಿ ಬಳಿ ದೆಹಲಿಯ ಪೊಲೀಸರಿಂದ ಈಗ ಸಮಗ್ರ ತನಿಖೆಗೆ ಮುಂದಾಗಿರುವಂಥದ್ದು. ಕಚೇರಿ ಬಳಿ ಪೊಲೀಸರಿಂದ ಸಂಪೂರ್ಣವಾಗಿ ಸರ್ಚ್ ನಡೀತಾ ಇದೆ. ಶಬ್ದ ಕೇಳಿಸಿದೆ, ಸ್ಫೋಟದ ಕುರುಹು ಕೂಡ ಸಿಕ್ಕಿಲ್ಲ ಅನ್ನೋದು ಕೂಡ ಈಗ ಗೊತ್ತಾಗ್ತಾ ಇದೆ. ಈಗ ದೆಹಲಿ ಪೊಲೀಸರು ಆಪರೇಷನ್ಗೆ ಮುಂದಾಗಿದ್ದಾರೆ. ದೆಹಲಿಯ ಇಸ್ರೇಲ್ ರಾಯಭಾರಿ ಕಚೇರಿ ಬಳಿ ಬಾಂಬ್ ಸ್ಫೋಟಕ್ಕೆ ಸಂಬಂಧಪಟ್ಟಂತೆ ಸಂಜೆ 5:45 ಸುಮಾರಿಗೆ ಪೊಲೀಸರಿಗೆ ಬಾಂಬ್ ಸ್ಫೋಟದ ಕರೆ ಹೋಗುತ್ತೆ. ರಾಯಭಾರಿ ಕಚೇರಿ ಬಳಿ ದೆಹಲಿ ಪೊಲೀಸರಿಂದ ಸಮಗ್ರವಾಗಿ ತನಿಖೆ ಆಗುತ್ತೆ. ಕಚೇರಿ ಬಳಿ ಈಗ ಪೊಲೀಸರಿಂದ ಸಂಪೂರ್ಣವಾಗಿ ಸರ್ಚ್ ಆಪರೇಷನ್ ನಡೀತಾ ಇದೆ. ಶಬ್ದ ಕೇಳಿಸಿದೆ, ಸ್ಫೋಟದ ಕುರುಹು ಕೂಡ ಸಿಕ್ಕಿಲ್ಲ ಅನ್ನೋದು ಈಗ ಗೊತ್ತಾಗ್ತಾ ಇದೆ. ದೆಹಲಿ ಪೊಲೀಸರು ಇದರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ದೆಹಲಿಯ ಇಸ್ರೇಲ್ ರಾಯಭಾರಿ ಕಚೇರಿ ಬಳಿ ಬಾಂಬ್ ಸ್ಫೋಟ ಆಗುತ್ತೆ, ಶಬ್ದ ಬರುತ್ತೆ, ಆದರೆ ಅದರ ಬಗ್ಗೆ ತನಿಖೆ ಮುಂದುವರಿತಾ ಇದೆ. ಸಂಜೆ 5:45 ಸುಮಾರಿಗೆ ಪೊಲೀಸರಿಗೆ ಬಾಂಬ್ ಸ್ಫೋಟದ ಕರೆ ಹೋಗುತ್ತೆ. ತಕ್ಷಣ ಪೊಲೀಸರು ಕೂಡ ಎಚ್ಚೆತ್ತುಕೊಳ್ತಾರೆ. ರಾಯಭಾರಿ ಕಚೇರಿ ಬಳಿ ದೆಹಲಿ ಪೊಲೀಸರಿಂದ ಸಮಗ್ರವಾಗಿ ತನಿಖೆ ಮುಂದುವರಿತಾ ಇದೆ. ಕಚೇರಿ ಬಳಿ ಪೊಲೀಸರಿಂದ ಸಂಪೂರ್ಣವಾಗಿ ಸರ್ಚ್ ಆಪರೇಷನ್ ಮುಂದುವರಿತಾ ಇದೆ. ಶಬ್ದ ಕೇಳಿಸಿದೆ, ಆದರೆ ಆ ಸ್ಫೋಟದ ಕುರುಹು ಸಿಕ್ಕಿಲ್ಲ ಅನ್ನೋದು ಈಗ ಗೊತ್ತಾಗ್ತಾ ಇದೆ. ಹಾಗಾಗಿ ಮಾಹಿತಿಯನ್ನು ಕೆದಕ್ತಾ ಇದ್ದಾರೆ. ನೋಡಿ, 5:45 ಸುಮಾರಿಗೆ ಪೊಲೀಸರಿಗೆ ಕರೆ ಬರುತ್ತೆ. ಆ ಕರೆ ಬಂದ ತಕ್ಷಣ ಸರ್ಚಿಂಗಲ್ಲಿ ಮುಂದಾಗ್ತಾರೆ ದೆಹಲಿ ಪೊಲೀಸರು. ಆ ಶಬ್ದದ ಕೆಲಸ ಅಂದರೆ ಆ ಶಬ್ದ ಏನಿದೆಯಲ್ಲ, ಅದಕ್ಕೆ ಸೌಂಡ್ ಪೊಲೀಸರಿಗೆ ಬರುತ್ತೆ, ಆದರೆ ಆ ಸ್ಫೋಟದ ಕುರುಹು ಕೂಡ ಸಿಕ್ಕಿಲ್ಲ ಅನ್ನೋದನ್ನು ಈಗ ಪೊಲೀಸರು ಕೂಡ ಹೇಳಿದ್ದಾರೆ. ಹಾಗಾಗಿ ಹೊಸ ವರ್ಷ ಬೇರೆ ಇದೆ. ಹೊಸ ವರ್ಷ ಇರುವಂಥ ಹಿನ್ನೆಲೆಯಲ್ಲಿ ಜನ ಸೇರ್ತಾರೆ. ಹಾಗಾಗಿ ಈಗ ಆತಂಕ ಶುರುವಾಗಿದೆ. ದೆಹಲಿಯ ಇಸ್ರೇಲ್ ರಾಯಭಾರಿ ಕಚೇರಿ ಬಳಿ ಬಾಂಬ್ ಸ್ಫೋಟ ಆಗಿದೆ. ಅದು ಎಲ್ಲಿ ಆಗಿದೆ ಅನ್ನೋದು ಸಿಗ್ತಾ ಇಲ್ಲ. ಈಗ ಸಂಜೆ 5:45 ಸುಮಾರಿಗೆ ಪೊಲೀಸರಿಗೆ ಕೂಡ ಕರೆ ಹೋಗುತ್ತೆ, ಬಾಂಬ್ ಸ್ಫೋಟದ ಕರೆ ಬರುತ್ತೆ. ರಾಯಭಾರಿ ಕಚೇರಿ ಬಳಿ ದೆಹಲಿಯ ಪೊಲೀಸರಲ್ಲಿ ತನಿಖೆಗೆ ಮಾಡೋದಕ್ಕೆ ಮುಂದಾಗಿರುವಂಥದ್ದು. ಕಚೇರಿ ಬಳಿ ಪೊಲೀಸರಿಂದ ಈಗ ಸಂಪೂರ್ಣವಾಗಿ ಸರ್ಚ್ ಆಪರೇಷನ್ ನಡೀತಾ ಇದೆ. ಶಬ್ದ ಕೇಳಿಸಿದೆ, ಆದರೆ ಆ ಸ್ಫೋಟದ ಕುರುಹು ಸಿಕ್ಕಿಲ್ಲ ಅನ್ನೋದು ಈಗ ಗೊತ್ತಾಗ್ತಾ ಇರುವಂಥದ್ದು. ಯಾರು ಇದನ್ನು ಮಾಡಿದ್ದು, ಏನು ಎತ್ತ ಅನ್ನೋದ್ರ ಬಗ್ಗೆ ತನಿಖೆಗೆ ದೆಹಲಿ ಪೊಲೀಸರು ಮುಂದಾಗಿದ್ದಾರೆ. ಶಬ್ದ ಕೇಳಿಸಿದೆ, ಆದರೆ ಆ ಸ್ಫೋಟದ ಕುರುಹು ಸಿಕ್ಕಿಲ್ಲ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಅದು ಎಲ್ಲಿಂದ ಸೌಂಡ್ ಬಂತು, ಎಲ್ಲಿಂದ ಶಬ್ದ ಬಂತು ಅನ್ನೋದು ಈಗ ಯಕ್ಷ ಪ್ರಶ್ನೆ ಆಗಿರುವಂಥದ್ದು. ದೆಹಲಿಯ ಇಸ್ರೇಲ್ ರಾಯಭಾರಿ ಕಚೇರಿ ಬಳಿ ಬಾಂಬ್ ಸ್ಫೋಟ ಆಗುತ್ತೆ. ತಕ್ಷಣ ಆ ಸ್ಥಳಕ್ಕೆ ದೆಹಲಿಯ ಪೊಲೀಸರು ಕೂಡ ದೌಡಾಯಿಸ್ತಾರೆ. ಅಲ್ಲಿ ಹೋಗಿದ್ದಾರೆ ಆ ಸ್ಥಳಕ್ಕೆ. ಶಬ್ದ ಕೇಳಿಸಿದೆ ಅನ್ನೋದು ಕೂಡ ಎಲ್ರಿಗೂ ಗೊತ್ತು, ಆದರೆ ಆ ಸ್ಫೋಟದ ಕುರುಹು ಸಿಕ್ಕಿಲ್ಲ. ತನಿಖೆಗೆ ಮುಂದಾಗಿದ್ದಾರೆ. ಹೊಸ ವರ್ಷ ಇರುವಂಥ ಹಿನ್ನೆಲೆಯಲ್ಲಿ ಕೆಲ ಕಿಡಿಗೇಡಿಗಳಿಂದ ಈ ರೀತಿಯಾಗಿ ಭಯದ ವಾತಾವರಣ ನಿರ್ಮಾಣ ಆಗ್ತಾನೆ ಇರುತ್ತೆ. ಮುಂಜಾಗ್ರತಾ ಕ್ರಮವಾಗಿ ಎಲ್ಲೆಲ್ಲಿ ಜನ ಸೇರ್ತಾರೆ, ಅಂದರೆ ಹೊಸ ವರ್ಷಕ್ಕೆ ಎಲ್ಲೆಲ್ಲಿ ಜಂಗುಳಿ ಇರುತ್ತೆ, ಎಲ್ಲಿ ಹೆಚ್ಚಾಗಿ ಜನಗಳು ಸೇರ್ತಾರೆ ಅಲ್ಲಿ ಹೆಚ್ಚಿನ ಗಮನವನ್ನು ಕೊಡಬೇಕಾಗತ್ತೆ. ದೆಹಲಿಯ ಇಸ್ರೇಲ್ ರಾಯಭಾರಿ ಕಚೇರಿ ಬಳಿ ಬಾಂಬ್ ಸ್ಫೋಟ ಆಗಿದೆ. ಸಂಜೆ 5:45 ಸುಮಾರಿಗೆ ಪೊಲೀಸರಿಗೆ ಈ ಬಾಂಬ್ ಸ್ಫೋಟದ ಕರೆ ಹೋಗುತ್ತೆ. ತಕ್ಷಣ ಅಲ್ಲಿ ಆ ಸ್ಥಳಕ್ಕೆ ಭೇಟಿಯನ್ನು ಕೊಡುವಂಥ ಕೆಲಸವನ್ನು ದೆಹಲಿ ಪೊಲೀಸರು ಕೂಡ ಮಾಡ್ತಾರೆ. ರಾಯಭಾರಿ ಕಚೇರಿ ಬಳಿ ದೆಹಲಿ ಪೊಲೀಸರಿಂದ ಅಲ್ಲಿ ಸಮಗ್ರ ತನಿಖೆ ಆಗ್ತಾ ಇದೆ. ಕಚೇರಿ ಬಳಿ ಪೊಲೀಸರಿಂದ ಸಂಪೂರ್ಣವಾಗಿ ಅಲ್ಲಿ ಸರ್ಚ್ ಆಪರೇಷನ್ ನಡೀತಾ ಇದೆ. ಶಬ್ದ ಅಂತೂ ಕೇಳಿದೆ, ಆದರೆ ಸ್ಫೋಟದ ಕುರುಹು ಸಿಕ್ಕಿಲ್ಲ ಅನ್ನೋದು ಈಗ ಗೊತ್ತಾಗ್ತಾ ಇದೆ. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.